ನಮಸ್ಕಾರ, ನಾನು ನಿಮ್ಮ ರವಿಕಿರಣ್. ಇವಾಗ ನಾವು ಬಂದಿರೋದು ಮೈಸೂರಿನ ಕಾರ್ ಮ್ಯೂಸಿಯಂ. ಪಯಣ ಕಾರ್ ಮ್ಯೂಸಿಯಂ ಅಂತ ಹೊಸದಾಗಿ ಓಪನ್ ಆಗಿದೆ, ವೀರೇಂದ್ರ ಹೆಗ್ಡೆ ಅವ್ರದ್ದು. ಸೊ ಒಳಗಡೆ ಹೋಗಿ ನೋಡೋಣ ಬನ್ನಿ, ಏನೇನಿದೆ, ಯಾವ್ಯಾವ ಮಾಡ್ಲುಗಳಿದೆ ಅಂತ. ಹೀಗೆ ನೋಡ್ಬೋದು ನೀವು, ಇದು ಎಂಟ್ರೆನ್ಸ್ ಬಂದು ಈ ಕಡೆ ಇರುತ್ತೆ. ಲೆಫ್ಟ್ ಸೈಡ್ ಅಲ್ಲಿ ಕಾರ್ ಪಾರ್ಕಿಂಗ್ ಇದೆ. ರೈಟ್ ಸೈಡ್ ಅಲ್ಲಿ ಬಂದು ದೊಡ್ಡದಾಗಿ ಟಿ ಇಲ್ಲ ಬಸ್ಗಳೇನ ಬಂದ್ರೆ ಪಾರ್ಕಿಂಗ್ ಇರುತ್ತೆ. ಇಲ್ಲಿ ಹೊಸದಾಗಿ ಕೆಫೆಟೇರಿಯಾ ಮಾಡ್ತಾ ಇದ್ದಾರೆ. ಸೊ ಇದು ಬಂದು ಎಂಟ್ರೆನ್ಸು ಪಯಣ ಕಾರ್ ಮ್ಯೂಸಿಯಂದು. ಇನ್ನು ಕನ್ಸ್ಟ್ರಕ್ಷನ್ ವರ್ಕ್ ಫುಲ್ ಕಂಪ್ಲೀಟ್ ಆಗಿಲ್ಲ, ಆಗ್ತಾ ಇದೆ. ಸೊ ಸ್ನೇಹಿತರೆ, ಹೀಗೆ ಒಳಗಡೆ ಬಂದರೆ ಇಲ್ಲಿ ಟಿಕೆಟ್ ಕೌಂಟರ್ ಇರುತ್ತೆ. ಟಿಕೆಟ್ ಕೌಂಟ್ರಲ್ಲಿ ಒಬ್ಬರಿಗೆ ಅಡಲ್ಟ್ಸ್ಗೆ 50 ರೂಪೀಸ್ ಚಾರ್ಜ್ ಮಾಡ್ತಾರೆ. ಮಕ್ಕಳಿಗೆ ಬಿಲೋ 12 ಇಯರ್ಸ್ ಇರೋ ಮಕ್ಕಳಿಗೆ ಫ್ರೀ ಇರುತ್ತೆ. ಸೊ ಎಂಟ್ರಿ ಬಂದರೆ ಈ ಥರ ಎಂಟ್ರಿ ಇರುತ್ತೆ. ಟಿಕೆಟ್ಸ್ ನೋಡಿ, ಪ್ರೈಸಸ್ಸು, ಮತ್ತು ಇದು ಮಕ್ಕಳಿಗೋಸ್ಕರ. ಸೊ ಹೀಗೆ ಮುಂದೆ ಬಂದರೆ ಎಂಟ್ರೆನ್ಸು. ನೀವು ಎಂಟ್ರಿ ಹಾಕೋ ಮುಂಚೆ ಒಂದು ವೀರೇಂದ್ರ ಹೆಗ್ಡೆ ಅವ್ರದ್ದು ಕಾರ್ ನಿಲ್ಲಿಸಿದ್ದಾರೆ. 1962 ಸ್ಟ್ಯಾಂಡರ್ಡ್ ಹೆರಾಲ್ಡ್, ಕಂಟ್ರಿ ಆಫ್ ಒರಿಜಿನ್. ಸೊ ನೀವು ಹೀಗೆ ಎಂಟ್ರಿ ಆದರೆ ಒಳಗಡೆಯಿಂದ ಇಂಜಿನ್ ಒಳಗಡೆ ಏನೇನು ಅಸೆಂಬ್ಲಿ ಆಗುತ್ತೆ, ಮತ್ತು ಸ್ಟೇರಿಂಗ್, ಗೇರ್ ಬಾಕ್ಸ್, ಮೆಕ್ಯಾನಿಕಲ್ ಫ್ಯೂಲ್ ಪಂಪು, ಟರ್ಬೋ ಚಾರ್ಜರು, ಡೈನಮೋ, SU ಕಾರ್ಬೊರೇಟ್ರು, ಹಾಗೆ ಕಾರ್ ಅಸೆಂಬ್ಲಿ ಯಾವ ಥರ ಇರುತ್ತೆ ವಿತೌಟ್ ಬಾಡಿ, ಅದೆಲ್ಲ ಇದು ಮಾಡಿರ್ತಾರೆ, ಡಿಸ್ಪ್ಲೇ ಮಾಡಿರ್ತಾರೆ. ಸೊ ಹೀಗೆ ನೋಡಿದ್ರೆ ನೋಡಿ, ಮ್ಯೂಸಿಯಂನ ಒಳನೋಟ ಈ ಥರ ಇದೆ. ಸೊ ಒಂದೊಂದಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ, ನೋಡೋಣ ಬನ್ನಿ. ಹಾಗೆ ಇಲ್ಲಿ ಫಸ್ಟ್ ಫ್ಲೋರ್ ಮತ್ತು ಗ್ರೌಂಡ್ ಫ್ಲೋರಲ್ಲಿದೆ. ಹೀಗೆ ಬಂದರೆ ಎವಲ್ಯೂಷನ್ ಆಫ್ ವೀಲ್ಸ್ ಯಾವ ಥರ ಎವಲ್ಯೂಷನ್ ಆಯಿತು, ಸ್ಟಾರ್ಟಿಂಗ್ ಹೇಗಿತ್ತು, ನೆಕ್ಸ್ಟ್ ಯಾವ ಥರ ಇದೆ ಅನ್ನೋದನ್ನ ನೋಡ್ಬೋದು ನೀವು. ಹಾಗೆ ನಮ್ಮ ಹಳೆ ಕಾಲದಲ್ಲಿ ಬಳಸ್ತಿದ್ದಂಥ ಎತ್ತಿನ ಗಾಡಿ, ಫುಲ್ ಕಾರ್ಟ್ಗಳು ಅವೆಲ್ಲ ನೋಡ್ಬೋದು. ಸೊ ನೀವು ಇವಾಗ ನೋಡ್ತಾ ಇರೋದು ಬಂದು ಎತ್ತಿನ ಗಾಡಿ ಯಾವ ಥರ ಎವಲ್ಯೂಷನ್ ಆಗಿದೆ, ಬರ್ತಾ ಯಾವ ಥರ ಚೇಂಜ್ ಆಗಿದೆ ಅಂತ ನೋಡ್ಬೋದು ನೀವು. ಹಾಗೆ ನೀವು ಹಾಗೆ ಮುಂದಕ್ಕೆ ಬಂದರೆ 1925 ಮಾಡಲು ಫಿಯೇಟ್ 501 ಇಟಾಲಿಯಲ್ಲಿ ಒರಿಜಿನ್ ಆಗಿರೋದು ಗಾಡಿ ಇದು. ನೋಡ್ಬೋದು ಹಳೆ ಕಾಲದಲ್ಲಿ ಯಾವ ಥರ ಎಲ್ಲ ಗಾಡಿಗಳಿತ್ತು, ಯಾವ ಥರ ಓಡಿಸ್ತಾ ಇದ್ರು ಅಂತ. ಸೊ ಇದ್ರ ಪವರ್ ಬಂದ್ಬಿಟ್ಟು 24 ಹಾರ್ಸ್ ಪವರ್, 2600 RPM. ಸೊ ಅದರ ನೆಕ್ಸ್ಟ್ ಬಂದ್ಬಿಟ್ಟು ನೋಡಿ, ಕಾರ್ನ ಹೊರನೋಟ, ಗಾಡಿ ನಂಬರ್ ನೋಡಿ ಯಾವ ಥರ ಇದೆ. 1928 ಮಾಡಲು HAT 521 ಅಂತ. ಸೊ ಇದು 107 ನ್ಯೂಟನ್ ಮೀಟರ್, 1500 RPM ಬಂದು ಇಟಲಿ. ಇದು ಬಂದು ಇಟಲಿಯಲ್ಲಿ ಇದಾಗಿರೋದು, ಒರಿಜಿನ್ ಆಗಿರೋದು. ಸೊ ನೆಕ್ಸ್ಟ್ ಗಾಡಿ ಬಂದು ಮಹಾತ್ಮ ಗಾಂಧೀಜಿ ಅವರು ಯೂಸ್ ಮಾಡಿರೋ ಗಾಡಿ ಇದು. ಸ್ಟೂಡ್ ಬ್ರೇಕರ್ ಪ್ರೆಸಿಡೆಂಟ್ ಅಂತ, 1929 ಮಾಡಲು USA. ನೋಡ್ಬೋದು ನೀವು ಡಿಸ್ಪ್ಲೇ ಎಲ್ಲ ಯಾವ ಥರ ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಇಟ್ಟಿದ್ದಾರೆ ಅಂದರೆ, ಇದು ತುಂಬ ರೇರ್ ಗಾಡಿಗಳು ಇವೆಲ್ಲ, ಎಲ್ಲೂ ನೋಡೋಕೆ ಸಿಗೋದಿಲ್ಲ. ಹಾಗೆ ರೆಸ್ಟ್ರಿಕ್ಷನ್ ಇದೆ, ಒಳಗಡೆ ಏನು ಎಂಟ್ರಿ ಆಗಬಾರ್ದು ಅಂತ. ಎಲ್ಲ ಡಿಸ್ಪ್ಲೇ ಎಲ್ಲ ಚೆನ್ನಾಗಿ ಇಟ್ಟಿದ್ದಾರೆ, ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಒಳಗಡೆ ಬಿಟ್ಟಿದ್ರೆ ಇನ್ನೂ ಚೆನ್ನಾಗಿರೋದು. ಗಾಡಿ ಎಲ್ಲ ಒಳಗಡೆ ಹೇಗಿದೆ ಇಂಟೀರಿಯರು ಅನ್ನೋದೆಲ್ಲ ನಿಮ್ಗೆ ತೋರಿಸೋದಾಯಿತು. ನೋಡ್ಬೋದು ನೀವು 1947 ಮಾಡಲು ಬ್ಲೂ ಸೀರೀಸ್ 50 ಸೂಪರ್ 8 ಗಾಡಿ, USA ಮಾಡಲು ಬಂದು ಇದು. ಸೊ ಇದ್ರದ್ದು 144 ಹಾರ್ಸ್ ಪವರು, 3600 RPM ಗಾಡಿ. ಇದು ಕೆಪಾಸಿಟಿ ಬಂದು ಗಾಡಿ ನೋಡ್ಬೋದು ಎಷ್ಟು ಲೆಂತ್ ಇದೆ ಅಂತ. ನಮ್ಮ ಇನೋವಾಗಿಂತ ಕಂಪೇರ್ ಮಾಡಿದ್ರೆ ಇನೋವಾಗಿಂತ ಸ್ವಲ್ಪ ಉದ್ದ ಬರುತ್ತೆ ಗಾಡಿ. ಹಾಗೆ ಮತ್ತೆ 1949 ಮಾಡಲದೊಂದು ಗಾಡಿ ಇದೆ, ನೋಡ್ಬೋದು. ಮಸ್ತಾಗಿದೆ ಗಾಡಿ ನೋಡೋಕೆ ಸಗದಾಗಿ ಕಾಣಿಸ್ತಿದೆ. ಗಾಡಿ ಬಂದು ಟಾಪ್ ಸ್ಪೀಡ್ ಬಂದು 85 ಮೀಟರ್, ಅಂದರೆ 140 ಕಿಲೋಮೀಟರ್. ಆಗಲೇ 140 ಕಿಲೋಮೀಟರ್ ಕೊಟ್ಟಿದ್ದಾರೆ. ಇನ್ನು ಯಾವ ರೇಂಜ್ಗೆ ಹೋಗೋದು ಹೇಳಿ ಗಾಡಿ ಇದು. ಅವಾಗಲೇ 140 ಓಡ್ತಾ ಇದ್ದೇನೆ. 150 ಹಾರ್ಸ್ ಪವರು, 3600 ನ್ಯೂಟನ್ ಮೀಟರ್, 4 ಸ್ಪೀಡ್ ಟ್ರಾನ್ಸ್ಮಿಷನ್ನು ಗಾಡಿ ಇದು. ಡೈಮ್ಲರ್ ಡಿ
ಸ್ನೇಹಿತರೆ, ಇವಾಗ ನಾವು ನೆಕ್ಸ್ಟ್ ನೋಡ್ತಾ ಇರೋ ಗಾಡಿ ಬಂದು ಚೋರೆಲೆಟ್ ಇಂಪಾಲ ಅಂತ ಗಾಡಿ ನೋಡ್ಬೋದು ನೀವು. ಸೆಡನ್ ಗಾಡಿ ಯಾವ ಥರ ಇದೆ ಅಂತ. ಹೈ ಸ್ಪೀಡ್ ಗಾಡಿಗಳಲ್ಲಿ ಸೆಡನ್ ಗಾಡಿ ತುಂಬ ಓಡಿಸೋದಕ್ಕೆ ಚೆನ್ನಾಗಿರುತ್ತೆ. ಟಾಪ್ ಸ್ಪೀಡ್ ಬಂದು 150 km/h, 135 horsepower, 4000 RPM, 294 Nm. ಸೊ ನೋಡ್ಬೋದು 3 ಸ್ಪೀಡ್ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಬಂದು ಗಾಡಿ ಇದು ಚೋರೆಲೆಟ್ ಇಂಪಾಲ. ಕಾರ್ ನೋಡಿ ಹೇಗೆ ಮಸ್ತಾಗಿದೆ. ಆ ಕಾಲದಲ್ಲಿ ಯಾವ ಥರ ಮಾಡಿಫೈ ಮಾಡಿ ಯಾವ ಥರ ಇಂಪ್ಲಿಮೆಂಟ್ ಮಾಡಿದ್ದಾರೆ ಗಾಡಿಗಳನ್ನ, ಯಾವ ಥರ ಡಿಸೈನ್ ಮಾಡಿದ್ದಾರೆ ಅನ್ನೋದು ನೋಡ್ಬೋದು ನೀವು. ಸೊ ಈಗ ಫಸ್ಟ್ ಫ್ಲೋರಲ್ಲಿ ಎಲ್ಲ ನಾವು ನೋಡಿದ್ದಾಗಿದೆ. ಸೊ ಇವಾಗ ನಾವು ಕೆಳಗಡೆ ಹೋಗ್ತಾ ಇದ್ದೀವಿ ಗ್ರೌಂಡ್ ಫ್ಲೋರ್ಗೆ, ಬೇಸ್ಮೆಂಟಲ್ಲಿ ಯಾವ್ಯಾವ ಥರ ಇದೆ, ಏನೇನಿದೆ ಎಲ್ಲ ನೋಡ್ಬೋದು ನೀವು. ಡಿಸೈನ್ ಅಂತೂ ಮ್ಯೂಸಿಯಮ್ದು ಸಕ್ಕತ್ತಾಗಿ ಮಾಡಿದ್ದಾರೆ, ಬಾಂಬ್ ಆಗಿದೆ. ಕೆಳಗಡೆ ಬಂದು ನಿಮಗೆ ಯಾವ್ಯಾವ ಥರ ಯಾವ್ಯಾವ ಕಂಪ್ನಿದು ಮಾಡಲ್ಸ್ಗಳಿದೆ, ಹಾಗೆ ಯಾರ್ಯಾರು ಓಡಿಸ್ತಾ ಇರೋದು ಗಾಡಿಗಳಿದೆ ಅನ್ನೋದೆಲ್ಲ ತೋರಿಸ್ತೀನಿ ಬನ್ನಿ ನೋಡೋಣ. ಹಾಗೆ ಇದು ನನ್ನ ಮೊದಲು ಆಗಿರೋದ್ರಿಂದ ಏನಾನ ತಪ್ಪಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಏನಾನ ಇಂಪ್ರೂವ್ಮೆಂಟ್ ಪಾಯಿಂಟ್ಸ್ಗಳಿದ್ರೆ ಹೇಳಿ ಸ್ನೇಹಿತರೆ, ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಹಾಗೆ ಗ್ರೌಂಡ್ ಫ್ಲೋರಲ್ಲಿ ಬಂದರೆ ತುಂಬ ಹಳೆ ಗಾಡಿಗಳೆಲ್ಲ ಏನೇನಿದೆ ಅದೆಲ್ಲ ಡಿಸ್ಪ್ಲೇ ಇಟ್ಟಿದ್ದಾರೆ. ಸೊ ನೀವು ನೋಡ್ಬೋದು ಹಳೆ ಕಾಲದಲ್ಲಿ ಟ್ಯಾಕ್ಸಿಗಳು ಮತ್ತು ನಾರ್ಮಲ್ ವೈಟ್ ಬೋರ್ಡ್ ಯಾವ ಥರ ಇತ್ತು, ಮತ್ತು ಟ್ಯಾಕ್ಸಿಗಳು ಯಾವ ಥರ ಯೂಸ್ ಮಾಡ್ತಾಯಿದ್ರು ಅಂತ ನೋಡ್ಬೋದು. ಅಂಬಾಸೆಡರ್ ಗಾಡಿನೂ ಸಮೇತ ಡಿಸ್ಪ್ಲೇಲಿ ಇಟ್ಟಿದ್ದಾರೆ, ನೋಡ್ಬೋದು. ಹಾಗೆ ನಮ್ಮ ಸಾಹಸ ಸಿಂಹ ನಮ್ಮ ಬಾಸ್ ವಿಷ್ಣುವರ್ಧನ್ ಅವರು ಯೂಸ್ ಮಾಡ್ತಿರೋ ಗಾಡಿನೂ ಇಲ್ಲೇ ಇದೆ ನೋಡಿ, ಡ್ಯಾಟ್ಸನ್. ಗಾಡಿ ನಂಬರು ನೋಡ್ಬೋದು KA04M707. ಅವ್ರ ಫೋಟೋನು ಇಟ್ಟಿದ್ದಾರೆ. ಹಾಗೆ ಹಳೆ ಕಾಲದಲ್ಲಿ ಲಾರಿಗಳು ಯಾವ ಥರ ಇತ್ತು, ಹೇಗಿತ್ತು ಅನ್ನೋದೆಲ್ಲ ನೋಡ್ಬೋದು ನೋಡಿ ನೀವು. ಈ ಹಳೆ ರಾಜ್ಕುಮಾರ್ ಅವ್ರ ಫಿಲಮ್ಗಳೆಲ್ಲ ಬರ್ತಾಯಿತ್ತು ನೋಡಿ, ಅವಾಗೆಲ್ಲ ಓಡಿಸ್ತಾ ಇದ್ರಲ್ಲ ಆ ಥರ ಲಾರಿಗಳೆಲ್ಲ ಡಿಸ್ಪ್ಲೇಲಿ ಇಟ್ಟಿದ್ದಾರೆ ನೋಡ್ಬೋದು. ಧರ್ಮಸ್ಥಳ ಅಂತ ಪೇಂಟ್ ಮಾಡಿ ಇಟ್ಟಿದ್ದಾರೆ. ಟಾಟಾ ಲಾರಿ 1973 ಮಾಡಲ್ ಇದು. ಡೀಸೆಲ್ ಸಿಲಿಂಡರ್ 6 ಸಿಲಿಂಡರ್. ಸೊ ಇದು ಒಂದು ಮಿಲಿಟರಿ ಲಾರಿಗಳು 1981 ಮಾಡಲದು. ಹೇಗಿದೆ ನೋಡಿ, ಯಾವ ಸೈಜ್ ಇದೆ ಅಂತ ನೋಡ್ಬೋದು ನೀವು. ನೋಡಿ ಸ್ನೇಹಿತರೆ, ಹಳೆ ಕಾಲದ ಚೇತಕ್ಗಳು ಯಾವ್ಯಾವ ಥರ ಇತ್ತು, ಯಾವ್ಯಾವ ಥರ ಇಂಪ್ಲಿಮೆಂಟ್ ಆಗಿದೆ, ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್ ಮತ್ತು ಥರ್ಡ್ ಜನರೇಷನ್ದು ಯಾವ ಥರ ಇದೆ. ಬೈಕ್ಗಳು ಸಮೇತ ಇಲ್ಲಿ ಡಿಸ್ಪ್ಲೇಲಿ ಇಟ್ಟಿದ್ದಾರೆ. ಹಾಗೆ ನೋಡಿ CDN ರೇಡು, ಹಳೇದು ಹೀರೋ ಹೋಂಡಾ ಗಾಡಿ ಯಾವ ಥರ ಇದೆ. ಇದು ಒಂದು ಎಕ್ಸ್ಪ್ಲೋರರ್ ಅಂತ. ಈ ಗಾಡಿ ಬಂದು ಸ್ಪೀಡು 30 ನೀವು ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ 90 km ಮೈಲೇಜ್ ಕೊಡ್ತಾ ಇದ್ದಂತೆ ಆ ಕಾಲದಲ್ಲೇ. ಯಾವ ಥರ ಇರ್ಬೋದು ಹೇಳಿ. ನೋಡಿ ಓಪನ್ ಜೀಪ್ ಕೂಡ ಡಿಸ್ಪ್ಲೇ ಇಟ್ಟಿದ್ದಾರೆ. ಆ ಕಡೆ ಹಳೇದೊಂದು ಕ್ಯಾರಿಯರು ವ್ಯಾನ್ ಸಮೇತ ಇಟ್ಟಿದ್ದಾರೆ ಡಿಸ್ಪ್ಲೇಲಿ. ತುಂಬ ಚೆನ್ನಾಗಿದೆ ನೋಡೋಕ್ಕೂ ಕೂಡ. ಈ ವಾಚ್ಮನ್ ನೀಟಾಗಿ ನಿಲ್ಲಿಸಿದ್ದಾರೆ. ಮತ್ತು 1990 ಇದು ಟೊಯೋಟಾ ಕರೋಲಾ ನೋಡಿ ಯಾವ ಥರ ಇತ್ತು 1990 ನಿಮಗೆ ಡಿಸ್ಪ್ಲೇ ಗೊತ್ತಾಗುತ್ತೆ ನೋಡಿ. ಇಲ್ಲಿ ಹಳೆ ಕಾಲದಲ್ಲಿ ಮಿನಿಸ್ಟ್ರಿಗಳು ಯೂಸ್ ಮಾಡ್ತಿದ್ದ ಗಾಡಿಗಳು ಇದು. ಸುಮಾರು ನಾವು ಹಳೆ ಪಿಕ್ಚರ್ಗಳೆಲ್ಲ ನೋಡಿದ್ವಿ, ಅಂಬರೀಷು, ಟೈಗರ್ ಪ್ರಭಾಕರ್ ಅವ್ರ ಮೂವಿಗಳೆಲ್ಲ ನೋಡಿದ್ವಲ್ವ. ಇದೇ ಕಾರ್ಗಳಲ್ಲೆಲ್ವ ಮಿನಿಸ್ಟ್ರಿಗಳೆಲ್ಲ ಓಡಾಡ್ತಿದ್ದು. ಸೊ ನೋಡ್ಬೋದು ನೀವು. ಹಾಗೆ ಡೆಲ್ಲಿದು ಒಂದು ಇದೆ ನೋಡಿ ಗಾಡಿ ಬಂದು 1989 ಮಾಡಲು, ಕ್ಯಾಡಿಯಲಾಕ್ ಫ್ಲೀಟ್ವುಡ್ ಅಂತ ಗಾಡಿ. ನೋಡಿ ಯಾವ ಥರ ಇದೆ ಅಂತ ನೋಡ್ಬೋದು. ಎಲ್ಲ ಡಿಸ್ಪ್ಲೇ ಎಲ್ಲ ತುಂಬ ಚೆನ್ನಾಗಿ ಇಟ್ಟಿದ್ದಾರೆ. ಹಾಗೆ ಮಸ್ದಾದ ಒಂದು ಗಾಡಿ ಡಿಸ್ಪ್ಲೇ ಸಕ್ಕತ್ತಾಗಿ ಇಟ್ಟಿದ್ದಾರೆ, ನೋಡ್ಬೋದು ನೀವು ಹೇಗಿದೆ ಅಂತ. ಯಾವ ಥರ ರೀತಿ ರೆಡ್ ಕಲರು ಮಜ್ದಾ ಲೂಸ್ 1500 SS SUV ಸೀರೀಸ್ ಗಾಡಿ. ಹಾಗೆ 1958 ಮಾಡಲದೊಂದು ಆಸ್ಟಿನ್ ಒಂದಿದೆ, ಡಿಸ್ಪ್ಲೇಲಿ ನೋಡ್ಬೋದು ನೀವು.
ಹೀಗೆ ಮರ್ಸಿಡೀಸ್ ಬೆಂಜ್ ಒಂದು ಗಾಡಿ ಇದೆ ನೋಡಿ, ಪ್ರೊಟೆಕ್ಟಲ್ಲಿ ಇಟ್ಟಿದ್ದಾರೆ ನೋಡಿ ವೀಕ್ಷಕರೇ. ಹಳೆ ಕಾಲದಲ್ಲಿ ಇದು ಕಿಡ್ನಾಪ್ಗೆಲ್ಲ ಮೂವಿಗಳಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಗೊತ್ತಾ, ಆ ಥರ ವ್ಯಾನ್ಗಳು ಪೇಂಟ್ ಮಾಡಿ ನೀಟಾಗಿ ಯಾವ ಥರ ನಿಲ್ಸಿದ್ದಾರೆ ನೋಡಿ, ನೋಡ್ಬೋದು ನೀವು. ಹಾಗೆ ನಿಮಗೆ ಮಿಸ್ಟರ್ ಬೀನ್ ಒಂದು ಗಾಡಿ ತೋರಿಸ್ತೀನಿ ರೀ, ನೋಡಿ ಹೇಗಿದೆ. ಮಿಸ್ಟರ್ ಬೀನ್ ಇದೇ ಥರ ಗಾಡಿ ತಾನೇ ಯೂಸ್ ಮಾಡ್ತಾ ಇದ್ದು ನೋಡಿ, ಆದರೆ ಅದೇ ಇದಕ್ಕೆ ಯೆಲ್ಲೋ ಕಲರ್ ಪೇಂಟ್ ಮಾಡಿ ಇಟ್ಟಿದ್ದಾರೆ, ನೋಡ್ಬೋದು ನೀವು ಗಾಡಿ ಯಾವ ಥರ ಪೇಂಟ್ ಮಾಡಿ ಡಿಸ್ಪ್ಲೇ ಇಟ್ಟಿದ್ದಾರೆ ಅಂತ. ಇದು ನೋಡ್ಬೋದು ನೀವು, ರೇವಾ ಅದು ಎಲೆಕ್ಟ್ರಿಕ್ ವೆಹಿಕಲು. ಅಪ್ಪು ಬಸರ್ ಪಿಕ್ಚರಲ್ಲಿ ರಕ್ಷಿತ್ ಅವ್ರು ಯೂಸ್ ಮಾಡ್ತಾ ಇದ್ರು ಗೊತ್ತಾ, ಫಸ್ಟ್ ಪಿಕ್ಚರಲ್ಲಿ, ಅದೇ ಗಾಡಿ ಇದು, ಅದೇ ಥರದ ಗಾಡಿ. ಹಾಗೆ ನೀವು ಹಳೆ ಕಾಲದ JCB ನೋಡ್ಬೋದು, ಎಷ್ಟು ಚಿಕ್ಕದಾಗಿದೆ ನೋಡಿ. ಇವಾಗೊಂದು JCBಗಳು ಎಲ್ಲೆಲ್ಲ ಎಷ್ಟು ದೊಡ್ಡದಾಗಿದೆ, ಬಟ್ ಹಳೆ ಕಾಲದ ಗಾಡಿಗಳು ನೋಡ್ಬೇಕು ನೀವು ಎಷ್ಟು ಚಿಕ್ಕದಾಗಿದೆ ಅಂತ. ಇನ್ನೊಂದು ಸ್ವಲ್ಪ ಕನ್ಸ್ಟ್ರಕ್ಷನಲ್ಲಿದೆ ಮ್ಯೂಸಿಯಮ್ಮು. ಹುಂಡೈ ಎಲಾಂಟ್ರಾ ಹಾಗೆ ಅವ್ರನ್ನ ನೋಡ್ಬೋದು, ಜೆನ್ನು, ಮಾರುತಿ ಸುಜುಕಿ ಜೆನ್ನು ಎಲ್ಲ ಇಟ್ಟಿದ್ದಾರೆ ನೋಡಿ. ಸೊ ನೀವು ನೋಡ್ಬೋದು ಕಾಂತಾರದಲ್ಲಿ ಅದು ಕವಚ ಬರುತ್ತಲ್ಲ, ಕವಚನ ಇಟ್ಟಿದ್ದಾರೆ. ಹಳೆ ಕಾಲದೆಲ್ಲ ಕವಚಗಳು, ದೇವ್ರದ್ದು ವಸ್ತ್ರಗಳು ಎಲ್ಲ ಇದು ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ, ನೀವು ನೋಡ್ಬೋದು. ಹಾಗೆ ಮುಂದಕ್ಕೆ ಬಂದರೆ ನಾವು ಅಡುಗೆಗೆಲ್ಲ ಯೂಸ್ ಮಾಡ್ತೀವಿ ಸಾಮಗ್ರಿಗಳು ಏನೇನಿದೆ, ಕತ್ತಿ, ಸೋಟು, ಚಾಕು, ಮತ್ತು ಸಾವಿಗೆಗೆ ಹೊತ್ತಿದೆ, ಸಾವಿಗೆದೆಲ್ಲ ಎಲ್ಲ ಹೇಗೆ ಡಿಸ್ಪ್ಲೇ ಮಾಡಿದ್ದಾರೆ ನೋಡಿ. ನೀವು ಬಂದರೆ ಎಲ್ಲ ಗೊತ್ತಾಗುತ್ತೆ, ನೋಡೋಕ್ಕೂ ನಿಮಗೆ ಚೆನ್ನಾಗಿ ಸಿಗುತ್ತೆ. ಹಳೆ ಕಾಲದಲ್ಲೆಲ್ಲ ಯಾವ್ಯಾವ ಥರ ರೀತಿ ಯಾವ ರೀತಿ ಯೂಸ್ ಮಾಡ್ತಾಯಿದ್ರು, ಹಾಗೆ ಹೇಗಿತ್ತು ಇಲ್ಲಿ ನೋಡಿ. ನೀರು ಕಾಯಿಸ್ಕೊಳ್ಳೋಕ್ಕೆ ಅಂಡೆ ಒಲೆ ಯಾವ ರೀತಿ ಇತ್ತು ಅಂತ ಆ ಕಾಲದಲ್ಲಿ. ಸೊ ನೋಡಿ ತಗಡಿದು ವೆಯ್ಟ್ ಯಾವ ಥರ ಇತ್ತು ಅನ್ನೋದು ನೋಡ್ಬೋದು ನೀವು, ಎಲ್ಲ ಡಿಸ್ಪ್ಲೇ ಮಾಡಿಟ್ಟಿದ್ದಾರೆ. ಹಾಗೆ ರಾಗಿ ಸೇರು ಅಳಿಯೋದು ಯಾವ ಥರ ಇತ್ತು, ಸೇರು ಯಾವ ಥರ ಯಾವ್ಯಾವ ರೀತಿ ಇದಾಗಿದೆ ಅನ್ನೋದು ನೀವು ನೋಡ್ಬೋದು. ಹಾಗೆ ಕಟ್ಟರ್, ಚಾಕು ಎಲ್ಲ ಹಳೆ ಕಾಲದಲ್ಲಿ ಯಾವ್ಯಾವ ಥರ ಕಟ್ ಮಾಡ್ತಾಯಿದ್ರು, ಇವಾಗೆಲ್ಲ ಚಾಕುಗೂ ಎಲ್ಲ ಬಂದಿದೆ. ಹಳೆ ಕಾಲದಲ್ಲಿ ಪಡ್ಡು ಮಾಡೋದು, ಇಡ್ಲಿ ಮಾಡೋದು ಯಾವ ಥರ ಇತ್ತು ಅಂತ ನೋಡ್ಬೋದು ನೀವು. ಸೊ ಇದು ನನ್ನ ಮೊದಲ ಪ್ರಯತ್ನ. ಏನಾದರೂ ಮಿಸ್ಟೇಕ್ಗಳಾಗಿದ್ದರೆ ಹೇಳಿ, ತಿದ್ಕೋತೀವಿ, ಹಾಗೆ ಸರಿಪಡಿಸಿ ಮತ್ತೆ ಮುಂದುವರೆಯೋಕ್ಕೆ ತುಂಬ ನಮಗೂ ಸ್ವಲ್ಪ ಉಪಯೋಗ ಆಗುತ್ತೆ, ಹೆಲ್ಪ್ ಆಗುತ್ತೆ ನೋಡಿ. ಹಳೆ ಕಾಲದಲ್ಲೆಲ್ಲ ಪೇಂಟಿಂಗು, ದೇವ್ರದ್ದು ವಿಗ್ರಹಗಳು ಯಾವ್ಯಾವ ಥರ ಇದ್ದು ಅನ್ನೋದೆಲ್ಲ ಡಿಸ್ಪ್ಲೇ ಮಾಡಿಟ್ಟಿದ್ದಾರೆ ನೋಡಿ. ಟೈಪಿಂಗ್ ಮಿಷಿನ್ನು ಮತ್ತು ಇದು ಟೆಲಿಸ್ಕೋಪಿಕ್ಕು ಎಲ್ಲ ಯಾವ ಥರ ಇತ್ತು ಅನ್ನೋದು ನೀವು ನೋಡ್ಬೋದು. ಫೋಟೋ ಕ್ಯಾಮ್ರಾ, ರೀಲು ಯಾವ ಥರ ಇದೆ ಅಂತ. ಹಾಗೆ ನೀವು ನೋಡ್ಬೋದು ಇವಾಗ ವಿಡಿಯೋ, ಇದು ಟೆಲಿಗ್ರಾಮು ಫೋನು ಯಾವ ಥರ ಇದೆ, ಯಾವ ಥರ ಇಂಪ್ಲಿಮೆಂಟ್ ಆಗಿದೆ ಅಂತ. ಇದು ಹಳೆ ಕಾಲದ್ದು ಈ ಥರ ಯಾವ ಥರ ಇದೆ ಅಂತ ಎಲ್ಲ ಡಿಸ್ಪ್ಲೇ ಮಾಡಿದ್ದಾರೆ, ಚೆನ್ನಾಗಿ ಡಿಸ್ಪ್ಲೇ ಮಾಡಿದ್ದಾರೆ. ಮತ್ತು ಟೆಲಿಸ್ಕೋಪು ಯಾವ ಥರ ಇದೆ ಅಂತ. ಹಾಗೆ ಹಳೆ ಕಾಲದಲ್ಲಿ ತಿಜೋರಿಗಳು, ಗಡಿಯಾರ ಯಾವ ಥರ ಇತ್ತು ಅಂತ ನೋಡ್ಬೋದು ನೀವು ನೋಡಿ. ಹಾಗೆ ಹಳೆ ಕಾಲದ ಫೋಟೋಸ್ಗಳೆಲ್ಲ ಯಾವುದ್ಯಾವ್ದಿತ್ತು, ರಾಜರುಗಳ್ದು ಅದೆಲ್ಲ ಡಿಸ್ಪ್ಲೇ ಮಾಡಿ ಇಟ್ಟಿದ್ದಾರೆ. ನೀವು ಅಂದರೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡಿ ಹೋಗ್ಬೋದು ನೀವು. ಸೊ ಗ್ರಾಮಫೋನು ಅದು ಡಿಸ್ಪ್ಲೇ ಮಾಡಿ ಇಟ್ಟಿದ್ದಾರೆ, ನೋಡ್ಬೋದು ಇಲ್ಲಿ ಯಾವ ಥರ ಇದೆ ಅಂತ. ಸೊ ಮೂವೀಸ್ ಹಳೆ ಕಾಲದಲ್ಲಿ ರೀಲ್ಗಳೆಲ್ಲ ಹಾಕಿ ಯಾವ ಥರ ತೆಗಿತಾಯಿದ್ರು ಅನ್ನೋದು ನೋಡ್ಬೋದು. ಎಷ್ಟು ದೊಡ್ಡದಾಗಿದೆ ನೋಡಿ ಕ್ಯಾಮ್ರಾ, ಇವಾಗೆಲ್ಲ ಎಷ್ಟು ಚಿಕ್ಕದಾಗಿರುತ್ತೆ. ಹಾಗೆ ಹೆಗ್ಡೆ ಅವ್ರದ್ದು ಫೋಟೋಸ್ಗಳೆಲ್ಲ ಹಾಕಿದ್ದಾರೆ, ಪಿಕ್ಚರ್ಸ್ಗಳು. ಹಾಗೆ ನೀವು ಇಲ್ಲಿ ಹಿಂಗೆ ಮೇಲೆ ನೋಡಿದ್ರೆ ಲ್ಯಾಂಪ್ಗಳಿದೆ ನೋಡಿ, ಹೇಗೆ ಲ್ಯಾಂಪ್ಗಳೆಲ್ಲ ಯಾವ ಥರ ಇದು ಯೂಸ್ ಮಾಡ್ತಾಯಿದ್ರು ಅಂತ ಇರುತ್ತೆ. ಹಾಗೆ ಇಲ್ಲಿ ಪ್ರಿಂಟಿಂಗ್ ಪ್ರೆಸ್ಸು ಇದೆ, ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಪ್ರಿಂಟಿಂಗ್ ಪ್ರೆಸ್ಸನ್ನು ಯಾವ್ಯಾವ ಥರ ಪ್ರಿಂಟಿಂಗ್ ಪ್ರೆಸ್ ಇತ್ತು, ಯಾವ ಥರ ಪೇಪರ್ ಪ್ರಿಂಟಿಂಗ್ ಮಾಡ್ತಾಯಿದ್ರು ಅನ್ನೋದು ಸಿಗುತ್ತೆ. ಈ ಸೈಡ್ ಸ್ವಲ್ಪ ಗಾರ್ಡನ್ ಥರ ಮಾಡಿ ಡಿಸ್ಪ್ಲೇ ಎಲ್ಲ ಮಾಡಿ ಇಟ್ಟಿದ್ದಾರೆ, ಅಲ್ಲಿ ಎಂಟ್ರಿ ಅಲ್ಲ. ಹಾಗೆ ಕತ್ತಿಗಳೆಲ್ಲ ಯಾವ್ಯಾವ ಥರ ಇದೆ ನೋಡಿ. ವ್ಯಾಯಾಮ ಶಾಲೆಯಲ್ಲಿ 1960 ಇದ್ದಿದ್ದು ಬಂದೂಕ ನೋಡ್ಬೋದು ನೀವು, ಯಾವ್ಯಾವ ಥರದ್ದಿದೆ. ಗನ್ನು ಮತ್ತು
ಕೋವಿಗಳೆಲ್ಲ ಯಾವ ಥರದ್ದಿದೆ ಅನ್ನೋದು ಕತ್ತಿ ಡಿಸ್ಪ್ಲೇ ಎಲ್ಲ ನೋಡ್ಬೋದು ನೀವು. ಸೊ ಇಲ್ಲಿಗೆ ಮ್ಯೂಸಿಯಂನ ಕೊನೆಗೊಳ್ಳುತ್ತೆ. ಏನಾದರೂ ಅಭಿಪ್ರಾಯಗಳು ಇದ್ದಲ್ಲಿ ಕಮೆಂಟ್ಸ್ ಬಾಕ್ಸ್ ಸೆಕ್ಷನಲ್ಲಿ ತಿಳಿಸಿ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಏನನ್ನ ಮಿಸ್ಟೇಕ್ಗಳು ಇದ್ದಲ್ಲಿ ನಮಗೆ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ. ಸೊ ನಾವು ಅವಾಗ ತಿದ್ಕೋಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ಓಕೆ ಬಾಯ್.